ಯಾರಲ್ಲಿ ಓಂ ತತ್ಪುರುಷಾಯ ವಿದ್ಮಹೆ ನಂದಿಕೇಶ್ವರಾಯ ಧೀಮಹಿ ತನ್ನೋ ವೃಷಭ ಪ್ರಚೋದಯಾತ್ ಅಂತೇಳಿ ಈಗಾಗಲೇ ನಾನು ಹೇಳಿದೆ. ದೃಶ್ಯಗಳು ನೋಡ್ಬೋದು. ನಾವೀಗ ಬಸವಣ್ಣನ ದೊಡ್ಡ ಬಸವಣ್ಣನ ದೇವಸ್ಥಾನದ ಒಳಭಾಗಕ್ಕೆ ಹೋಗ್ತಾ ಇದ್ದೇವೆ. ಕೆಂಪೇಗೌಡ ಮಹಾರಾಜರು ಈ ದೇವಸ್ಥಾನವನ್ನು ಅಭಿವೃದ್ಧಿ ಪಡಿಸ್ತಾರೆ. ನಾವು ನೋಡ್ತಾ ಇರ್ಬೋದು ಈ ದೃಶ್ಯಗಳಲ್ಲಿ ದೊಡ್ಡ ಬಸವಣ್ಣನ ಒಳಭಾಗಕ್ಕೆ ನಾವು ಈಗಾಗಲೇ ಹೋಗ್ತಾ ಇದ್ದೇವೆ. ದೃಶ್ಯಗಳಲ್ಲಿ ನೋಡ್ಬೋದು ಎಲ್ಲ ಬಸವಣ್ಣ ತನ್ನ ಎಲ್ಲ ಭಕ್ತರಿಗೂ ಕೂಡ ಇಲ್ಲಿ ಅಭಯವನ್ನು ನೀಡ್ತಾ ಇಲ್ಲಿ ನಿಂತಿರುವಂಥದ್ದು ದೃಶ್ಯಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ವಿಶೇಷವಾಗಿ ಕಡೆ ಕಾರ್ತಿಕ ಸೋಮವಾರದ ದಿವಸ ಈ ಬಸವಣ್ಣನಿಗೆ ಮಹಾಮಜ್ಜನವನ್ನು, ಈ ಕಡಲೆಕಾಯಿಯಿಂದ ಮಹಾಮಜ್ಜನವನ್ನು ಮಾಡುವಂಥದ್ದು ನಾವು ನೋಡ್ತಾ ಇದ್ದೇವೆ. ಬಹಳ ವಿಶೇಷವಾಗಿರ್ತಕ್ಕಂತಹ ಬಸವಣ್ಣ ಇವನು ತನ್ನ ಎಲ್ಲ ಮಹಿಮೆಗಳಿಂದ ಎಲ್ಲ ಭಕ್ತರನ್ನೂ ಸಹಿತ ಇಲ್ಲಿ ಅವ್ರನ್ನ ಕುರಿತಾ ನಿಂತಿರುವಂತಹ ಬಸವಣ್ಣ ಈ ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ನಾವು ನಮ್ಮ ಎಲ್ಲ ವೀಕ್ಷಕರಿಗೆ ಬಸವಣ್ಣನ ದರ್ಶನವನ್ನು ಮಾಡಿಸ್ತಾ ಇದ್ದೇವೆ. ದೃಶ್ಯಗಳಲ್ಲಿ ನೋಡ್ಬೋದು ಐತಿಹಾಸಿಕವಾಗಿರ್ತಕ್ಕಂತಹ ಬಸವಣ್ಣ. ನಾವು ಈಗಾಗಲೇ ಹೇಳಿದೆ, ಶಿವಗಣಗಳಲ್ಲಿ ಅತ್ಯಂತ ಅಗ್ರಗಣ್ಯನಾಗಿರ್ತಕ್ಕಂಥವನು ಬಸವಣ್ಣ. ನೋಡಿ, ಇಲ್ಲಿ ಬೇರೆ ಬೇರೆ ಭಾಗಗಳಿಂದ, ವಿದೇಶಗಳಿಂದ ಸಹಿತ ಬಂದು ಇಲ್ಲಿ ಬಸವಣ್ಣನ ದರ್ಶನವನ್ನು ಮಾಡೋದಕ್ಕೆ ಬಂದಿದ್ದಾರೆ. ಬಸವನ ಗುಡಿ ನಮ್ಮ ಸಾಂಸ್ಕೃತಿಕವಾಗಿರ್ತಕ್ಕಂತಹ, ಧಾರ್ಮಿಕವಾಗಿರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಶ್ರದ್ಧಾ ಕೇಂದ್ರ. ನೋಡಿ, ನಾವು ಬಸವಣ್ಣನ ಅಪ್ರದಕ್ಷಿಣೆ ಆಗ್ತದೆ, ಹಿಂಗೆ ಹೋಗ್ಬೋದು ನೋಡಿ. ಬಸವಣ್ಣನ ನೋಡಿ ಬಹಳ ವಿಶೇಷ ಬೃಹದಾಕಾರವಾಗಿರುವಂತಹ ಬಸವಣ್ಣ. ನಮ್ಮ ದೇಶದಲ್ಲಿ ಇರುವಂತಹ ಎತ್ತರದ ಬಸವಣ್ಣಗಳ ಪೈಕಿ ಬಸವಣ್ಣ ಗುಡಿಯ ಬಸವಣ್ಣ ಕೂಡ ಒಬ್ಬನು. ಇಲ್ಲಿ ಈಗಾಗಲೇ ನಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ, ಈ ಪೌರಾಣಿಕವಾಗಿರ್ತಕ್ಕಂತಹ ಹಿನ್ನೆಲೆ ಇರುವಂತಹ ಬಸವಣ್ಣ ಬಹಳ ಒಂದು ಸಂಕ್ಷಿಪ್ತವಾಗಿ ಆ ಕಥೆಯನ್ನು ಸಹಿತ ನಾನು ನಿಮಗೆ ಪ್ರಚುರಪಡಿಸ್ತೇನೆ. ಇಲ್ಲಿ ಎಲ್ಲ ಈ ಸುಂಕೇನಹಳ್ಳಿ ಅಂಥೇಳಿ ಮೊದಲು ಈ ಭಾಗವನ್ನು ಕರೀತಾ ಇದ್ದಂಥದ್ದು ಬಸವನ ಗುಡಿಯನ್ನು. ಆ ಸುಂಕೇನಹಳ್ಳಿಯಲ್ಲಿ ಎಲ್ಲರೂ ಕೂಡ ರೈತರು ಕಡಲೆಕಾಯಿ ಬೆಳೆಯನ್ನು ಬಹಳ ವಿಶೇಷವಾಗಿ ಬೆಳೀತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಯಾವುದೋ ಒಂದು ಬಸವಣ್ಣ ರಾತ್ರಿ ಬಂದು ಎಲ್ಲ ರೈತರ ಬೆಳೆಗಳನ್ನು ತಿಂದ್ಕೊಂಡು ಹೋಗ್ತಾನೆ ಅನ್ನುವಂಥದ್ದು ಆ ರೈತರ ಗಮನಕ್ಕೆ ಬರ್ತದೆ. ಹಾಗಾಗಿ ಯಾರು ಇದನ್ನು ತಿನ್ಕೊಂಡು ಹೋಗ್ತಾರೆ ಅಂಥೇಳಿ ಅವರು ಒಂದು ದಿವಸ ರಾತ್ರಿ ಎಲ್ಲ ರೈತರು ಕಾಯ್ತಾ ಕೂತ್ಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಒಂದು ಬಸವಣ್ಣ ಬಂದು ಅಲ್ಲಿ ಆ ಒಂದು ಕಡಲೆಕಾಯಿಗಳನ್ನೆಲ್ಲ ತಿಂತಾ ಇರೋದು ಅವ್ರ ಗಮನಕ್ಕೆ ಬರ್ತದೆ. ಆಗ ಅವರೆಲ್ಲರೂ ಸಹಿತ ಅದನ್ನು ಓಡಿಸ್ಕೊಂಡು ಬರ್ತಾರೆ. ಇದೇ ನಮ್ಮ ಬೆಳೆನ ತಿಂತಾ ಇದೆ ಅಂತೇಳಿ ಓಡಿಸ್ಕೊಂಡು ಬಂದಾಗ ಆ ಬಸವಣ್ಣ ಓಡಿ ಬಂದು ಶಿವನ ವಾಹನ ನಂದಿನೇ ಬಂದು ನಮ್ಮ ಕಡಲೆಕಾಯಿನೆಲ್ಲ ಸ್ವೀಕಾರ ಮಾಡ್ತಾ ಇದ್ದ ಅನ್ನುವಂಥದ್ದು ಗೊತ್ತಾಗ್ತದೆ. ಹಾಗಾಗಿ ರೈತರೆಲ್ಲರೂ ಕೂಡ ಪಶ್ಚಾತ್ತಾಪವನ್ನು ಪಟ್ಟು, ನಮ್ಮದು ತಪ್ಪಾಯಿತು, ನಿನಗೆ ಪ್ರತಿ ವರ್ಷ ಕೂಡ ಕಡೆ ಕಾರ್ತಿಕ ಸೋಮವಾರದ ದಿವಸ ನಿನಗೆ ಕಡಲೆಕಾಯಿಯನ್ನು ಸಮರ್ಪಣೆ ಮಾಡ್ತೇವೆ ಅಂಥೇಳಿ ಇವತ್ತಿಗೂ ಕೂಡ ತಲತಲಾಂತರಗಳಿಂದ ಆ ಒಂದು ಪದ್ಧತಿ ಇಲ್ಲಿ ನಡ್ಕೊಂಡು ಬಂದಿದೆ. ರೈತರೆಲ್ಲರೂ ಬಂದು ಈ ಕಡಲೆಕಾಯಿ ಪರಿಷೆಯ ಸಂದರ್ಭದಲ್ಲಿ ಬಸವಣ್ಣನಿಗೆ ಕಡಲೆಕಾಯಿಯನ್ನು ಸಮರ್ಪಣೆ ಮಾಡುವಂಥದ್ದು. ಕಡಲೆಕಾಯಿಯ ಅಭಿಷೇಕ ಮಾಡ್ತಾರೆ, ಕಡಲೆಕಾಯಿಯ ಅಲಂಕಾರ ಮಾಡ್ತಾರೆ. ಅದೆಲ್ಲವನ್ನು ಕೂಡ ನಾವು ಈ ಕಡೆ ಕಾರ್ತಿಕ ಸೋಮವಾರ ದಿವಸ ನೋಡ್ಬೋದು. ಇಲ್ಲಿ ಅರ್ಚಕರು ಸಹಿತ ಇದ್ದಾರೆ. ಎಲ್ಲ ಭಕ್ತರಿಗೆ ಬಂದಂಥ ಭಕ್ತರಿಗೆಲ್ಲರಿಗೂ ಸಹಿತ ಮಾರ್ಗದರ್ಶನವನ್ನು ಮಾಡುವಂಥದ್ದು. ನಿರಂತರವಾಗಿ ಈ ಬಸವಣ್ಣನ ಪೂಜೆಯನ್ನು ಅವರು ನಡೆಸ್ಕೊಂಡು ಬಂದಿರತಕ್ಕಂತಹ ಅರ್ಚಕರು ಸಹಿತ ಇದ್ದಾರೆ. ಅವರು ಏನು ಹೇಳ್ತಾರೆ ಅಂತ ಕೇಳೋಣ. ಗುರುಗಳೇ ನಮಸ್ಕಾರ. ಪ್ರತಿ ವರ್ಷ ಕೂಡ ಕಡಲೆಕಾಯಿ ಪರೀಕ್ಷೆ ಅಂದರೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಈ ವರ್ಷ ಏನೇನು ಸೇವೆಗಳಿರ್ತವೆ ಮತ್ತೇನು? ಪ್ರತಿ ವರ್ಷ ಮಾಡೋದಂದರೆ ಎಂದಿನಂತೆ ನಾಳೆ ದಿವಸ ಬೆಳಗ್ಗೆ 5 ಗಂಟೆಗೆ ದೇವಸ್ಥಾನ ತೆರೆಯುತ್ತೆ. ಬೆಳಗ್ಗೆ ಮಹಾಗಣಪತಿ ಪೂಜೆ ಪುಣ್ಯಾಹ ಮಾಡಿ 6:15ಗೆ ಕಡಲೆಕಾಯಲ್ಲಿ ಅಭಿಷೇಕ ನಡೆಯುತ್ತೆ. 7:15ಗೆ ಪಂಚಾಮೃತ ಅಭಿಷೇಕ, ಮಂಗಳ ದ್ರವ್ಯ ಅಭಿಷೇಕ, ಅರಿಶಿನ ಕುಂಕುಮ ಗಂಧ ಇರುತ್ತೆ, ಎಲ್ಲ ಮಂಗಳ ದ್ರವ್ಯದಿಂದ ಅಭಿಷೇಕಗಳಾಗುತ್ತೆ. ನಂತರ ದೇವರಿಗೆ ವಸ್ತು ಸಮರ್ಪಣೆ ಆಗುತ್ತೆ. ಅಲಂಕಾರಗಳು, ಹೂವಿನ ಅಲಂಕಾರ, ಆಮೇಲೆ ಕಡಲೆಕಾಯಲ್ಲಿ ಓಡಿಸೆಲ್ಲ ಕೊಟ್ಟಿರ್ತಾರಲ್ಲ ಅಲಂಕಾರ ಆಗುತ್ತೆ. 10 ಗಂಟೆಗೆ ಮಹಾಮಂಗಳಾರತಿ ನಡೆಯುತ್ತೆ. ನಂತರ ಅಲ್ಲಿ 10 ಗಂಟೆಗೆ ಅಲ್ಲಿ ಗಣ್ಯರೆಲ್ಲ ಬಂದು ಉದ್ಘಾಟನೆ ಮಾಡ್ತಾರೆ.
ಎಲ್ಲ ಆದಮೇಲೆ ನಂತರ ಭಕ್ತಾದಿಗಳು ದರ್ಶನ ಮಾಡಿಕೊಂಡು ತೀರ್ಥ ಪ್ರಸಾದ ತೊಗೊಂಡು ನಡೆಯುತ್ತೆ. ಸಾಯಂಕಾಲ ತಿರ್ಗಾ 8 ಗಂಟೆಗೆ ನಂದಿಕೋಲು ಬರುತ್ತೆ. ನಂದಿಕೋಲು ಇಲ್ಲಿ ರಾತ್ರಿ 10 ಗಂಟೆಗೆ ಮಹಾಮಂಗಳ ಮಹಾಪೂಜೆ ಇರುತ್ತೆ. ನಂತರ ಮಾರನೇ ದಿವಸ ಅದೇ ಥರ ತ್ರಿಕಾಲ ಪೂಜೆ ನಡೆದು ಸುಮಾರು 1 ವಾರಗಳ 3-4 ಲಕ್ಷ ಜನ ಬರ್ತಾರೆ, ಭಗವಂತನ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ತುಂಬ ಚೆನ್ನಾಗಿರುತ್ತೆ. ಈಗ ನಮ್ಮ ಅರ್ಚಕರು ಒಂದು ಮಾತನ್ನು ಹೇಳಿದ್ರು, ನಂದಿಕೋಲು ಅನ್ನುವಂಥದ್ದು ಭಾಳ ವಿಶೇಷವಾಗಿರುವಂಥದ್ದು. ಎಲ್ಲ ಮೆರವಣಿಗೆಗಳು ನಡೆಯುವಂಥ ಸಂದರ್ಭದಲ್ಲಿ ಅಗ್ರಗಣ್ಯವಾಗಿರುವಂಥದ್ದು. ನಾನು ಆಗಲೇ ಹೇಳಿದೆ, ಶಿವಗಣಗಳಲ್ಲಿ ಅಗ್ರಗಣ್ಯನಾಗಿರ್ತಕ್ಕಂಥವನು ನಂದಿ ಅಂಥೇಳಿ ನಾವು ಗಮನಿಸ್ಬೋದು. ವಿಶ್ವವಿಖ್ಯಾತ ಮೈಸೂರು ದಸರಾ ಸಂದರ್ಭದಲ್ಲಿ ಮೊದಲು ಆ ನಂದಿ ಧ್ವಜದ ಪೂಜೆಯನ್ನು ಮುಖ್ಯಮಂತ್ರಿಗಳು ಅದನ್ನು ಉದ್ಘಾಟನೆ ಮಾಡ್ತಾರೆ. ಆ ಪೂಜೆ ನೆರವೇರಿದ ನಂತರವೇ ಆ ಒಂದು ವಿಶ್ವವಿಖ್ಯಾತ ಮೈಸೂರು ದಸರಾದ ಮೆರವಣಿಗೆ ಆರಂಭ ಆಗುವಂಥದ್ದು. ಅದನ್ನು ಕೂಡ ಅರ್ಚಕರಲ್ಲಿ ಹೇಳಿದ್ರು. ಈ ನಂದಿಕೋಲಿನ ವಿಶೇಷ ಏನು ಅನ್ನುವಂತಹ ವಿಚಾರವನ್ನು ಕೂಡ ಈಗ ನಮ್ಮ ಅರ್ಚಕರು ಅದನ್ನು ಹೇಳ್ತಾರೆ. ಈಗ ಹೇಳಿದ್ರೆ